ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 6ನೇ ದಿನದ ಪಯಣಕ್ಕೆ ಸ್ವಾಗತ. ನಿನ್ನೆ ನಾವು ಅರ್ಜುನನು ಕೃಷ್ಣನಿಗೆ ಶಿಷ್ಯನಾಗಿ ಶರಣಾಗಿದ್ದನ್ನು ನೋಡಿದೆವು. ಯಾವಾಗ ಅರ್ಜುನನು ನನಗೆ ದಾರಿ ತೋರಿಸು ಎಂದು ಬೇಡಿದನೋ ಆಗ ಜಗದೊಡೆಯನಾದ ಕೃಷ್ಣನು ಬೋಧಿಸಲು ಆರಂಭಿಸುತ್ತಾನೆ. ಇಂದು ನಾವು ಕೃಷ್ಣನು ಅರ್ಜುನನಿಗೆ ಮತ್ತು ನಮಗೆ ನೀಡುತ್ತಿರುವ ಮೊದಲ ಪಾಠ ಸಾವು ಮತ್ತು ಜೀವನದ ನಿಜವಾದ ಸತ್ಯದ ಬಗ್ಗೆ ತಿಳಿಯೋಣ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಶ್ರೀ ಭಗವನನು ಹೇಳಿದನು, ಅರ್ಜುನನೇ, ನೀನು ಶೋಕಿಸಬಾರದವರ ಬಗ್ಗೆ ಶೋಕಿಸುತ್ತಿದ್ದೀಯ ಮತ್ತು ದೊಡ್ಡ ಜ್ಞಾನಿಯಂತೆ ಮಾತನಾಡುತ್ತಿದ್ದೀಯ. ಆದರೆ ಜ್ಞಾನಿಗಳಾದವರು ಸತ್ತವರ ಬಗ್ಗೆಯಾಗಲಿ ಅಥವಾ ಬದುಕಿರುವವರ ಬಗ್ಗೆಯಾಗಲಿ ದುಃಖಿಸುವುದಿಲ್ಲ. ಕೃಷ್ಣನು ಇಲ್ಲಿ ಅರ್ಜುನನ ಅಜ್ಞಾನವನ್ನು ಪರೋಕ್ಷವಾಗಿ ಹಾಸ್ಯ ಮಾಡುತ್ತಿದ್ದಾನೆ. ನೀನು ಕುಲನಾಶ, ಪಾಪ ಎಂದು ದೊಡ್ಡ ತರ್ಕ ಮಾಡುತ್ತಿದ್ದೀಯ, ಆದರೆ ನಿನಗೆ ಜೀವನದ ಮೂಲಭೂತ ಸತ್ಯವೇ ತಿಳಿದಿಲ್ಲ ಎನ್ನುತ್ತಾನೆ ಕೃಷ್ಣ. ದೇಹವು ಬಾಲ್ಯ, ಯೌವನ ಮತ್ತು ಮುಪ್ಪನ್ನು ದಾಟುವಂತೆ ಸಾವು ಕೂಡ ಒಂದು ಹಂತವಷ್ಟೇ. ಆತ್ಮವು ಬದಲಾಗುವುದಿಲ್ಲ ಎಂಬ ಅರಿವು ಜ್ಞಾನಿಗೆ ಇರುತ್ತದೆ. ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನನಿತ್ಯ ತಾಂ ಸ್ಥಿತಿಕ್ಷಸ್ವ ಭಾರತ. ಎಲೈ ಕುಂತಿಪುತ್ರನೇ, ಇಂದ್ರಿಯಗಳು ವಿಷಯಗಳ ಜೊತೆ ಸಂಪರ್ಕಕ್ಕೆ ಬಂದಾಗ ಶೀತ ಉಷ್ಣ, ಸುಖ ದುಃಖಗಳು ಉಂಟಾಗುತ್ತವೆ. ಇವು ಬರುವಂಥವು ಮತ್ತು ಹೋಗುವಂಥವು, ಅಂದರೆ ಅನಿತ್ಯವಾದವುಗಳು. ಆದ್ದರಿಂದ ಅವುಗಳನ್ನು ಸಹಿಸಿಕೊಳ್ಳಲು ಕಲಿ. ನಮ್ಮ ಜೀವನದ ಸಮಸ್ಯೆಗಳಿಗೆ ಇದಕ್ಕಿಂತ ದೊಡ್ಡ ಮದ್ದಿಲ್ಲ. ಸುಖ ಬಂದಾಗ ಹಾರಾಡುವುದು, ಕಷ್ಟ ಬಂದಾಗ ಕುಸಿಯುವುದು ಸರಿಯಲ್ಲ. ಹವಾಮಾನ ಬದಲಾದಂತೆ ಇವು ಬದಲಾಗುತ್ತವೆ ಎಂದು ತಿಳಿದು ಸ್ಥಿತಪ್ರಜ್ಞರಾಗಿರಬೇಕು. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಇದು ಭಗವದ್ಗೀತೆಯ ಅತ್ಯಂತ ಪ್ರಭಾವಶಾಲಿ ಸಂದೇಶ. ಅರ್ಜುನನು ನನ್ನವರು ಸಾಯುತ್ತಾರೆ ಎಂದು ಕೊರಗುತ್ತಿದ್ದಾನೆ, ಆದರೆ ಕೃಷ್ಣನು ಹೇಳುತ್ತಿದ್ದಾನೆ, ಅರ್ಜುನನೇ, ನೀನು ಯಾರನ್ನೂ ಕೊಲ್ಲಲು ಸಾಧ್ಯವಿಲ್ಲ, ಯಾರೂ ಸಾಯುವುದೂ ಇಲ್ಲ. ನೀನು ಕೇವಲ ಹೊರಗಿನ ದೇಹವನ್ನು ನೋಡುತ್ತಿದ್ದೀಯ, ಒಳಗಿನ ಅಳಿಯದ ಆತ್ಮವನ್ನಲ್ಲ. ಇದು ಅರ್ಜುನನಿಗೆ ಕರ್ತವ್ಯ ಪ್ರಜ್ಞೆ ಮೂಡಿಸಲು ಕೃಷ್ಣ ನೀಡುತ್ತಿರುವ ಮೊದಲ ಚಿಕಿತ್ಸೆ. ಸ್ನೇಹಿತರೆ, ಇಂದಿನ ಭಾಗದಲ್ಲಿ ನಾವು ಆತ್ಮದ ಅಮರತ್ವದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದೇವೆ. ಆದರೆ ಈ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಹೋಗುತ್ತದೆ? ಹಳೆಯ ಬಟ್ಟೆಗೂ ದೇಹಕ್ಕೂ ಏನು ಸಂಬಂಧ? ಇದನ್ನು ನಾವು ನಾಳಿನ 7ನೇ ಭಾಗದಲ್ಲಿ ಅತ್ಯಂತ ಸುಂದರವಾದ ಉದಾಹರಣೆಗಳೊಂದಿಗೆ ತಿಳಿಯೋಣ. ಈ ಜ್ಞಾನವು ನಿಮ್ಮ ಭಯವನ್ನು ಹೋಗಲಾಡಿಸಲಿ. ಧನ್ಯವಾದಗಳು.